ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಆಗ್ತಿದೆ ಅಂತ ನೀವು ಸ್ಟಾಕ್ ಮಾರ್ಕೆಟ್ನೇ ಬ್ಲೇಮ್ ಮಾಡಿದರೆ ಯು ಆರ್ ನಾಟ್ ಅ ಟ್ರೇಡರ್, ಯು ಆರ್ ಅ ವಿಕ್ಟಿಮ್. ಇಂಡಿಕೇಟರ್ ಚೇಂಜ್ ಮಾಡ್ತೀರಾ, ಆಸ್ಟ್ರಾಲಜಿ ಫಾಲೋ ಮಾಡ್ತೀರಾ, ಈ ಟೀ ಶರ್ಟ್ ಹಾಕೊಂಡಾಗ ಲಾಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಬರುತ್ತೆ. ಆ್ಯಂಡ್ ಏನೇ ಮಾಡಿದ್ರು ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್. ಸೊ ಇಲ್ಲಿ ಪ್ರಾಬ್ಲಮ್ ಮಾರ್ಕೆಟ್ ಅಲ್ಲ, ಇಲ್ಲಿ ಪ್ರೊಸೆಸ್ ಇಲ್ಲ. ಪ್ರೊಸೆಸ್ ಏನು ಅಂದರೆ ಫಸ್ಟ್ ರಿಸ್ಕ್, ಆನಂತರ ಎಂಟ್ರಿ, ಆನಂತರ ಪ್ರಾಫಿಟ್. ಇಲ್ಲಿ ನೀವೇನು ಮಾಡ್ತಿದ್ದೀರಾ, ಫಸ್ಟ್ ಪ್ರಾಫಿಟ್, ಆಮೇಲೆ ಎಂಟ್ರಿ, ಆಮೇಲೆ ಸ್ಟಾಪ್ ಲಾಸ್ ಬಗ್ಗೆ ವಿಚಾರ ಮಾಡ್ತೀರಾ. ಅಷ್ಟರಲ್ಲಿ ನಿಮ್ಮ ಕ್ಯಾಪಿಟಲ್ ಬಂದು ಹೋಗಿರುತ್ತೆ. ನಾನು ಕೂಡ ಇವೆಲ್ಲ ಮಿಸ್ಟೇಕ್ಸ್ಗಳನ್ನ ಮಾಡಿನೇ ಬಂದಿದ್ದೀನಿ. ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾವಾಗ ಡಿಸಿಪ್ಲಿನ್ ಬಂದಿದೆ, ಈಗ ನಾನು ಮಾರ್ಕೆಟ್ನ ನೋಡುವಂತಹ ರೀತಿನೇ ಬೇರೆ ಥರ ಇದೆ. ನಾನು ನಿಮಗೋಸ್ಕರ ಈ ವೀಕೆಂಡ್ ಉಚಿತ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಪ್ರೋಸೆಸ್, ರಿಸ್ಕ್ ಮ್ಯಾನೇಜ್ಮೆಂಟ್ನ ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಮತ್ತು ನಿಮ್ಮ ಸ್ನೇಹಿತರು ಯಾರು ಟ್ರೇಡಿಂಗ್ ಮಾಡ್ತಾ ಇದ್ದಾರೆ, ಬಿಗಿನರ್ ಆಗಿ ಎಕ್ಸ್ಪೀರಿಯನ್ಸ್ ಆಗಲಿ, ಅವರಿಗೆ ಈ ವೆಬಿನಾರ್ ಲಿಂಕ್ನ ಕೂಡ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ವೆಬಿನಾರ್ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ಮೊಬೈಲ್ ನಂಬರ್ಗೆ ವೆಬಿನಾರ್ ಲಿಂಕ್ನ ಕೇಳಿ, ನಿಮಗೆ ಉಚಿತ ವೆಬಿನಾರ್ ಲಿಂಕ್ ಬರುತ್ತೆ.